1962ನೇ ಇಸ್ವಿ ಬ್ಯಾಚ್. ಓಕೆ ವೈದ್ಯ ನಾನು. ಓಕೆ ನಾವುಗಳೆಲ್ಲ ಸೇರ್ಕೊಂಡು ಹಾಂ ಕೃಷ್ಣರಾಜ ಒಡೆಯರು ಹಾಂ ಮೈಸೂರು ಮೆಡಿಕಲ್ ಕಾಲೇಜನ್ನು ಕಟ್ಟಿಸಿ ಹಾಂ 100 ವರ್ಷಗಳು ತುಂಬಿತು ಅಂತ ಹೌದು 24ನೇ ಇಸ್ವಿಗೆ ಹೌದು ಜ್ಞಾಪಕಾರ್ಥಕವಾಗಿ ಹಾಂ ಹಾಂ ನಮ್ಮ ಬ್ಯಾಚ್ ಸುಮಾರು 150 ವೈದ್ಯರು ಓಕೆ ಅವಾಗ ಸ್ಟೂಡೆಂಟ್ಗಳಾಗಿದ್ದರು. ಈಗೆಲ್ಲ ವೈದ್ಯರಾಗಿದ್ದೀವಿ. ಕೆಲವರು ಬದುಕಿದ್ದಾರೆ, ಕೆಲವರು ಕಾಲವಾಗಿದ್ದಾರೆ. ಓಕೆ ಎಲ್ಲರೂ ಉಳಿದಿದ್ದವರೆಲ್ಲ ಸೇರ್ಕೊಂಡು ಹಾಂ ಅವ್ರಿಗೆ ಏನಾದ್ರು ಮಾಡಬೇಕು ಅಂತ ಜ್ಞಾಪಕಾರ್ಥಕ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಇವರೆಲ್ಲ ಕೃಷ್ಣಾದ್ರಿ ಒಡೆಯರ್ ಸ್ಟ್ಯಾಚ್ಯು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ತಗೊಂಡು ಓಕೆ ಆ ತೀರ್ಮಾನ ತಗೊಂಡ್ಮೇಲೆ ಓಕೆ ಅದನ್ನ ಕೊಂಡುಗಳಿದ್ದಾರೆ. ಲಕ್ಷ್ಮೀನಾರಾಯಣ ಅಂತ ಅಂದ್ಬಿಟ್ಟು, ಆಮೇಲೆ ಇನ್ನು ಕೆಲವರು 4-6 ಜನಗಳು ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ಕೋಲಾರದಲ್ಲಿ ಒಬ್ಬ ಶಿಲ್ಪಿ ಕೊಟ್ಟಿದ್ದಾರೆ. ಆ ಶಿಲ್ಪಿ ಏನ್ ಮಾಡಿದಾನೆ, ಒಂದು ನಮ್ಗೇನ್ ಆಧಾರ ಕೊಟ್ಟಿದಾರಪ್ಪ ಈ ಪ್ರತಿಮೆ ಮಾಡೋದಕ್ಕೆ. ಏನು ಅಂತಂದ್ರೆ ಏನಿಲ್ಲ ಸರ್, ಒಂದು ಫೋಟೋ ಕಳಿಸಿದ್ರು ನಮ್ಗೆ. ಆ ಫೋಟೋ ನೋಡ್ಕೊಂಡು ನಾವು ಪ್ರತಿಮೆ ಮಾಡಿದೀವಿ ಅಂತ ಹೇಳಿದ್ರು. ಕೃಷ್ಣರಾಜ ಒಡೆಯರು ಯಾರು ಗೊತ್ತಿಲ್ಲ, ಗೊತ್ತಿಲ್ಲದವ್ರು ಯಾರಿದ್ದಾರೆ ಮೈಸೂರಿನಲ್ಲಿ, ಇಂಡಿಯಾದಲ್ಲಿ ಯಾರಿದ್ದಾರೆ, ಈ ರೀತಿ ಮಾಡಿದ್ರಲ್ಲ, ನಿಮ್ಗೆ ಬುದ್ಧಿ ಇದೆಯೇನ್ರಿ? ಏನ್ ಮಾಡಿದ್ರು ಗುರುಳೆ? ಯಾವ ರೀತಿಯಲ್ಲೂ ಒಪ್ಪುತ್ತಾ ಇಲ್ಲ ಸರ್. ಅದು ಹೋಲ್ಕೆನೇ ಇಲ್ಲ. ಇಲ್ಲ ಸರ್, ಅವ್ರು ಎಷ್ಟು ಮಟ್ಟಿಗೆ ಚೆನ್ನಾಗಿಲ್ಲ. ನಾಲ್ವಡಿ ಅವ್ರದ್ದು ಹೋಲ್ಕೆನೇ ಇಲ್ಲ ಪ್ರತಿಮೆಯಲ್ಲಿ. ಒಂದ್ರಲ್ಲೂ ಇಲ್ಲ ಸರ್. ಇದ್ದಾರೆ, ವಿಚಾರವಾಗಿದ್ದಾರೆ. ಅವ್ರು ಹಾಕಿರೋ ಬಟ್ಟೆ ತರನು ಸರಿಗಿಲ್ಲ. ಪೂರ್ತಿ ವಿಗ್ರಹನ ಅರ್ಧ ವಿಗ್ರಹನ? ಅದು ಪೂರ್ತಿ ವಿಗ್ರಹ ಸರ್, ಪೂರ್ತಿ ಪ್ರತಿಮೆನೆ. ಆಮೇಲೆ ಮೈಸೂರು ಮೆಡಿಕಲ್ ಕಾಲೇಜಿನ ಎಡಭಾಗದಲ್ಲಿ ಇಟ್ಟಿದ್ದಾರೆ ಸರ್. ಮುಂಭಾಗದಲ್ಲಿ ಇಡಬೇಕಾಗಿತ್ತು. ಆದ್ರೆ ಹಿಡಿದೇ ಚಿಂತೆ ಇಲ್ಲ. ಆ ಪ್ರತಿಮೆಯನ್ನು ಅವ್ರ ಹತ್ರ ಹೋಲ್ದೇ ಇರೋದ್ರಿಂದ ಖಂಡಿತವಾಗಿಯೂ ಅಲ್ಲಿ ನಮ್ಮ ಅವರು ಕಟ್ಟಿಸಿದ ಶಾಲೆಯಲ್ಲಿ ಇಡಬಾರ್ದು ಅಂತ ನಾವು ಆಗ್ರಹ ಪಡಿಸಿದ್ದೀನಿ ಸರ್. ಇದ್ರ ಬಗ್ಗೆ ನಾನು ಸುಮಾರು 23ರಿಂದ ಹೋರಾಡ್ತಿದ್ದೀನಿ ಸರ್. ನನಗೆ ಕಡೆಯಿಂದ ಯಾರು ಸಪೋರ್ಟ್ ಸಿಗ್ತಿದ್ರಿಂದ ನಾನು ಹೊನ್ನಳ್ಳಿ ರಾಜು ಅವರ ಮುಖಾಂತರ ಅವತ್ತು ಒಂದು ಫಂಕ್ಷನ್ ತಿಳಿಸಿದ್ದೆ ಸರ್. ಅಲ್ಲ, ಈಗ ಅದು ಪ್ರತಿಭೆ ಅನಾವರಣ ಆಗಿದೆಯಾ? ಆಗಿದೆ ಸರ್, ಆಗಿದೆ. 23ರಲ್ಲಿ ಆಯ್ತು ಸರ್. ಆಯ್ತು. ನವೆಂಬರಲ್ಲಿ ಅಲ್ಲಿಂದ ಕೂಡ ನಾನು ಅದು ಹೇಳ್ಕೊಡ್ತು ಅಂತ ಅಂದ್ಬಿಟ್ಟು, ಈಗ ನಂಜರಾಜ ಅರಸ್ ಅಂದ್ಬಿಟ್ಟು ನಿಮಗೆ ಗೊತ್ತಿರ್ಬೇಕು ಸರ್. ಹೌದು ಹೌದು ಹೌದು. ಅವರು ಮೈಸೂರು ಅರಮನೆ ವಿಷಯಗಳೆಲ್ಲ ಚೆನ್ನಾಗಿ ತಿಳ್ಕೊಂಡು ಗೊತ್ತು ಹೇಳಿ. ಅವರು ಅರವಿಂದ ಶರ್ಮಾ ಅಂತ ಅಂದ್ಬಿಟ್ಟು ಸೋಷಿಯಲ್ ವರ್ಕರು, ಇವ್ರ ಮುಖಾಂತರ ನಾನು ಮಾಡಿಸಿದ್ದೀನಿ ಸರ್. ಒಂದು ಪತ್ರಿಕೆ ಹೇಳಿಕೆ ಕೊಡಬೇಕು ಅಂತ ಕೂಡ ಅದ್ರ ಬಗ್ಗೆ ವಾಟ್ಸಪ್ ಅಲ್ಲೂ ಕೂಡ ಅವ್ರು, ಡಾಕ್ಟ್ರೇ ನೀವು ಪ್ರತಿಯೊಂದು ಕಡೆಗೂ ಓಡಾಡಲ್ಲ, ನಾನು ವಾಟ್ಸಪ್ ಅಲ್ಲಿ ಹಾಕ್ತೀನಿ, ಅದನ್ನ ನೋಡ್ಕೊಂಡು ಅವ್ರು ಹಾಕ್ಬೇಕು ಅಂತ ಹೇಳಿದ್ರು. ಬರಲಿಲ್ಲ, ಅದ್ರ ಕಾಪಿ ಅಂತ ಇದೆ ಸರ್. ನಾನು ಈ ವಿಷಯದಲ್ಲಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಇಲ್ಲ, ನೀವು ನಮಗೆ ಮಾಹಿತಿ ಕೊಟ್ಟರೆ ಸಾಕು. ಮೆಡಿಕಲ್ ಕಾಲೇಜ್ ಹತ್ರ ನಾನೇ ಹೋಗ್ಬಿಟ್ಟು ಒಂದು ಸುದ್ದಿ ಮಾಡ್ತೀನಿ. ಇವ್ರಿಗೆ ಏನಾರ ರಾಜ್ಯ ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಆಡಳಿತಕ್ಕೆ ಮಾನ ಮರ್ಯಾದೆ ಇದೆಯಾ ಅಂತ ಅರ್ಥ ಆಗ್ತಿಲ್ಲ. ಹೋಲಿಕೆ ಇಲ್ಲದೆ ಇರೋಂಥ ಪ್ರತಿಮೆನ ಅನಾವರಣ ಮಾಡ್ತಾರೆ ಅಂತಂದರೆ, ನಾಳೆ ದಿನ ಇವ್ರು ಸತ್ತಾಗ ಇವ್ರ ಮನೆಯಲ್ಲಿ ಹೋಲಿಕೆ ಇಲ್ದಿರೋ ಫೋಟೋ ಇಟ್ಕೊಂಡ್ರೆ ಇವ್ರು ಸುಮ್ಮನೆ ಇರ್ತಾರಾ? ಇವ್ರ ಫ್ಯಾಮಿಲಿ ನಾಚಿಕೆ ಮಾನ ಮರ್ಯಾದೆ ಬೇಡ ಅವ್ರಿಗೆ? ಅಲ್ಲ, ನಮ್ಮ ಇಡೀ 3 ಜಿಲ್ಲೆಗಳಿಗೆ ಅನ್ನ ಕೊಟ್ಟಂಥ ದಣಿ ಮಂಡ್ಯ, ಮೈಸೂರು, ಚಾಮರಾಜನಗರ. ಓಕೆ. ಅದ ಇತಿಹಾಸ ಗೊತ್ತಿದೆ. ಯಾರೋ ಕೆಲವು ಈಗ ಪ್ರತಿಮೆ ನಿರ್ಮಾಣ ಮಾಡೋಕ್ಕೆ ಆಂಧ್ರಕ್ಕೆ ಯಾಕ್ರಿ ಹೋಗ್ಬೇಕು ಸ್ವಾಮಿ? ನಮ್ಮ ಶ್ರೀರಾಮ ಕೆತ್ತನೆ ಮಾಡಿದಂಥ ಸಿಟಿ ಒಡೆ ಇದ್ದಾರಲ್ಲ ನಮ್ಮ ಕೆತ್ತನೆಗಾರರು, ಬಾಲ ಶ್ರೀರಾಮನ ಕೆತ್ತನೆ ಮಾಡಿದವರು ಇದ್ದಾರಲ್ಲ, ಆಂಧ್ರಕ್ಕೆ ಹೋಗ್ಬೇಕು ಇವರು. ಅಲ್ಲ, ಇವ್ರು ಆಂಧ್ರಕ್ಕೆ ಹೋಗ್ಬಿಟ್ಟು ಪ್ರತಿಮೆ ಕೆತ್ತನೆ ಮಾಡಿ ಅದನ್ನ ವಿಕಾರ ಮಾಡಿ ಅದನ್ನ ತಗೊಂಬಂದು ನಾಲ್ವಡಿ ಕೃಷ್ಣರಿಗೆ ಅವಮಾನ ಅಲ್ವಾ ಅದು? ಅದೇ ಕೋಲಾರ, ಅದು ನಿಯರ್ ಬೈ ಅದು. ಆಯ್ತಾ? ಅಲ್ಲ, ಇವತ್ತು ಮೈಸೂರಿನಲ್ಲಿ ಎಂತೆಂಥ ಶಿಲ್ಪಿಗಳಿದ್ದಾರೆ. ಗ್ರಾಮೀಣ ಪ್ರದೇಶದ ನಮ್ಮ ಬಂದೂರಿನಲ್ಲಿ ಒಳ್ಳೆ ಶಿಲ್ಪಿ ಇದ್ದಾರೆ. ಅಂಥದ್ರಲ್ಲಿ ಗ್ರಾಮೀಣ ಪ್ರದೇಶದ ಶಿಲ್ಪಿಗಳನ್ನ ಬಿಟ್ಬಿಟ್ಟು, ಸಿಟಿಲಿರೋ ಶಿಲ್ಪಿ ಬಿಟ್ಬಿಟ್ಟು ನೀವು ಬೇರೆ ಡಿಸ್ಟಿಕ್ ಹೋಗ್ಬಿಟ್ಟು ನೀವು ಮಾಡಿಸ್ಕೊಂಬರ್ತೀನಿ ಅಂತ ಅರ್ಥ ಏನು? ಅದು ಹೋಗ್ಲಿ, ಚೆನ್ನಾಗಿ ಮಾಡಿದಾರೆ ಹೋಗ್ಲಿ. ವಿಕಾರ ಮುಖ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೂ ಹೋಲಿಕೆನೇ ಇಲ್ಲ ಅಂತಂದಮೇಲೆ ನಾಲ್ವಡಿ ಕೃಷ್ಣರಾಜ ಅವಮಾನ ಮಾಡೋಂಥ ಅಪಮಾನ ಇದು. ನಿಜವೂ ಬೇಜಾರಾಗುತ್ತೆ ಡಾಕ್ಟ್ರೆ ಶ್ರೀಕಂಠ ಅವರೇ. ಖಂಡಿತ ಇದೊಂದು ಸುದ್ದಿ ಮಾಡ್ತೀನಿ. ತಾವು ಮಾತಾಡ್ತಿರೋ ಆಡಿಯೋ ಕೂಡ ಒಂದು ಸುದ್ದಿ ಮಾಡ್ತೀನಿ. ಜೊತೆಗೆ ತಮ್ಮನ್ನ ಭೇಟಿ ಆಗ್ತೀನಿ. ನೀವು ಇಲ್ಲ ಅಂದರೂ ನಾನು ಒಂದು ಮೆಡಿಕಲ್ ಕಾಲೇಜಲ್ಲಿ ಯಾರೆಲ್ಲ ಇವತ್ತೇನು ದಿನ ಬೆಳಗ್ಗೆ ಮೆಡಿಕಲ್ ಕಾಲೇಜ್ ಓದ್ತಾರೆ ವಿದ್ಯಾರ್ಥಿಗಳು, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾರೆ. ಇವತ್ತು ಆ ಮೆಡಿಕಲ್ ಕಾಲೇಜ್ ಸೀಟ್ ಸಿಗೋಕ್ಕೆ ಕೂತ್ಕೊಳ್ಳೋಕ್ಕೆಲ್ಲ ಕಾರಣ ನಾಲ್ವಡಿ ಕೃಷ್ಣ ಒಡೆಯರೇ. ಅದನ್ನು ಯಾರು ಕೇಳಿದಾರೆ ಅಂತ ಸತ್ಪ್ರಜೆಗಳಿದಾರಲ್ಲ, ಇದು ಅವಮಾನ, ನಮಗೆ ಇಡೀ ಜಿಲ್ಲೆಗೆ ಅವಮಾನ. ಖಂಡಿತ ನಾನು ಅದನ್ನು ತಮ್ಮ ಹತ್ರ ನಾನು ಮಾತಾಡ್ತೀನಿ.
ತಮ್ಮ ನಂಬರ್ ತೊಗೊಂಡು ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಈಗಲೇ ಅದನ್ನು ಸುದ್ದಿ ಮಾಡ್ತಾ ಇದ್ದೀನಿ. ಸರಿ ಸರ್. ಥ್ಯಾಂಕ್ ಯು. ನಿಮಗೆ ನನ್ನ ತುಂಬಾ ಅಭಿಮಾನಗೊಳಿಸ್ತೀನಿ ಅನ್ಕೊಂಡೆ. ಥ್ಯಾಂಕ್ ಯು. ಯಾಕೆ ಇಂಥ ಹಿರಿ ಜೀವಗಳು ಇದ್ರ ಬಗ್ಗೆ ಅವರ ಒಂದು ಕಾಲೇಜ್ನಲ್ಲಿ ಓದಂಥ ಹಳೆಯ ವಿದ್ಯಾರ್ಥಿಗಳು ಇವತ್ತೊಂದು ಪ್ರತಿಮೆ ಮಾಡಿಕೊಡ್ತಾರೆ. ಅದನ್ನು ಒಳ್ಳೆಯ ಜಾಗದಲ್ಲಿ ಇಡೋಕ್ಕೆ ಯೋಗ್ಯತೆ ಇಲ್ಲ, ಆಯಿತಾ. ಆ ಜೊತೆಗೆ ವಿಕಾರವಾದಂಥ ಪ್ರತಿಮೆ ಇಡ್ತಾರೆ ಅಂತಂದರೆ, ಹೋಲಿಕೆ ಇಲ್ದಿರೋ ಪ್ರತಿಮೆ ಇಡ್ತಾರೆ ಅಂತ, ಇದಕ್ಕಿಂತ ಅವಮಾನ ಇನ್ನೇನಿಲ್ಲ. ಇದಕ್ಕಿಂತ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ರಾಜಕಾರಣಿಗಳು, ಸಂಬಂಧಪಟ್ಟಂಥ ವಿರೋಧ ಪಕ್ಷದ ರಾಜಕಾರಣಿಗಳು ಮತ್ತು ರಾಜಮನೆತನ ಒಡೆಯರು ಯಾರಿದ್ದಾರೆ ಅವ್ರಿಗೂ ಕೂಡ ಇದನ್ನು ನಾನು ಕಳಿಸ್ಕೊಡ್ತೀನಿ, ಸುದ್ದಿ ಕೂಡ ಮಾಡ್ತೀನಿ. ಶ್ರೀಕಂಠ್ ಅವರೇ, ಥ್ಯಾಂಕ್ ಯು. ಪರಿಶೀಲನೆ ಮಾಡಿಬಿಡಿ, ಅಲ್ಲಿ ಪರಿಶೀಲನೆ ಮಾಡಿಬಿಡಿ ಹೋಗ್ಬಿಟ್ಟು. ಅಲ್ಲ, ಅವ್ರು ಹೇಳಿದ್ಮೇಲೆ ಪರಿಶೀಲನೆ ಮಾಡಿದ್ದೀನಿ ಸರ್. ಇವರು ಪಾಪ ತುಂಬ ಅದ್ರ ಬಗ್ಗೆ ಭಾರ ಓಡಾಟ ಮಾಡ್ತಾರೆ. ಓಕೆ.